ಕಾರ್ಯದರ್ಶಿ ಅಂದ್ರೆ ಏನು, ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಅಂದ್ರೆ ಏನು, ಅಲ್ಲಿ ಕೂರ್ಬೇಡ ಅಂತ ಹೇಳಕ್ ಯಾರು ಅಧಿಕಾರ ಕೊಟ್ಟಿದ್ದಾರೆ ಸರ್? ದಯಮಾಡಿ ಇದನ್ನೆಲ್ಲ ಅವರು ಬದಲಾವಣೆ ಮಾಡ್ಕೋಬೇಕು. ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ಮನೆಯಿಂದ ಆಗಿರೋದು ಎಷ್ಟೋ ಜನ ಹೆಣ್ಮಕ್ಳು ಪರಿಸ್ಥಿತಿ ಬೀದಿಗೆ ಬಂದಿದೆ. ತಪ್ಪಲ್ವ? ನಮ್ಮ ತಪ್ಪನ್ನ ನಾವು ಸರಿಪಡಿಸ್ಕೊಳ್ಳೋದ್ ಬಿಟ್ಟು ಅದನ್ನು ಮುಚ್ಚಾಕ ಪರಿಸ್ಥಿತಿ ಮಾಡಿ ಇನ್ನೊಬ್ಬ ಸರಿ ಇಲ್ಲ ಅಂತ ಹೇಳೋದು ತಪ್ಪಲ್ವಾ? ಅದು ಹೇಳೋ ಬುದ್ಧಿ ಏನಿದ್ರು ಅವ್ರ ಅಣ್ಣನ ಮಕ್ಳಿಗೆ ಬುದ್ಧಿ ಹೇಳ್ಬೇಕು ಹೊರತು ಪ್ರೀತಮ್ ಅಣ್ಣನ್ ಬುದ್ಧಿ ಹೇಳೋದಲ್ಲ. ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಹಿತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಲೆ ಕೇಳ್ತಾರ. ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಹಾಸನದಲ್ಲಿ. ಯಾರಿದಕ್ಕೆ ಕಾರಣ? ಸರ್, ನಾನು ಅನ್ನಪೂರ್ಣಗೌಡ ಅಂತ ಹೇಳಿ ಮಹಿಳಾ ಹೋರಾಟಗಾರರು ಹಾಸನದಿಂದ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ನಮ್ಮ ಪಾರ್ಟಿಯ ತತ್ವ ಸಿದ್ಧಾಂತ ನಾವು ಒಪ್ಕೊಂಡು ಬಂದ ಮೇಲೆ ನಮ್ಮಲ್ಲಿ ಯಾರೇ ಆಗಿರ್ಬೋದು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಅವರು ನಿಷ್ಠೆಯಿಂದ ಇದ್ದಾರೆ ಅಂತ ಆದ್ರೆ ನಮ್ಮ ಪಾರ್ಟಿನಲ್ಲಿ ಗೌರವ ಕೊಡದೆ ವಿಶೇಷವಾದಂತ ಗೌರವ ಒಂದು ಸ್ಥಾನಮಾನ ನಮ್ಮ ಜನತಾ ಪಾರ್ಟಿಲಿದೆ. ನಮ್ಮ ಪಾರ್ಟಿಯ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಕೇಂದ್ರ ಕ್ಯಾಬಿನೆಟ್ ಮಿನಿಸ್ಟರ್ ಆದ ಮೇಲೆ ಅವರು ಒಂದು ತೂಕವಾದ ವ್ಯಕ್ತಿ ಅಂತ ಹೇಳಿ ನಾವು ಈ ರಾಜ್ಯದ ಜನ, ಈ ರಾಷ್ಟ್ರದ ಜನ ನಾವು ಭಾವಿಸಿದೀವಿ. ದಯಮಾಡಿ ಪ್ರೀತಮ್ ಗೌಡ್ರ ಬಗ್ಗೆ ಆ ರೀತಿ ಕೇಳ್ತಕ್ಕಂಥದ್ದು ನಾವು ಈ ಜಿಲ್ಲೆಯಿಂದ ಕುಮಾರಸ್ವಾಮಿ ಅವರು ಹೇಳಿದ್ದನ್ನ ನಾನು ಗಮನಿಸಿದ್ದೇನೆ. ನಮ್ಮ ಮನೆಗೆ ವಿಷವನ್ನು ಹಿಂಡಿರ್ತಕ್ಕಂಥವ್ರು ಅಂತ, ಅದು ವಿಚಾರ ಏನು ಅಂತ ಕ್ಲೀನಾಗಿ ಅವರು ಮನದಟ್ಟ ಮಾಡ್ಕೋಬೇಕು. ಯಾಕೆಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ಈಗ ಆಲ್ರೆಡಿ, ಅವ್ರದೇ ಆದಂತ ಒಂದು ದೊಡ್ಡ ಮಟ್ಟದ ಹುದ್ದೆನ ಅಲಂಕರಿಸಿದ್ದಾರೆ. ನಮ್ಮ ಪಾರ್ಟಿ ಮತ್ತೆ ಅವರು ಜಾಯಿನ್ ಆಗಿದ್ದಾರೆ, ಅದನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ತಪ್ಪೆಲ್ಲಾಗಿದೆ ಸರ್, ತಪ್ಪಾಗಿರೋದು ಅವ್ರ ಅಣ್ಣನ ಮಗ ಮಾಡಿರೋದು, ಇವತ್ತು ಮಾನ ಮರ್ಯಾದೆ ಗೌರವನ ಹೆಣ್ಮಕ್ಳದ್ದು ಕಳೆದಿರೋದು. ಅದ್ರ ಬಗ್ಗೆ ಅವನಿಗೆ ಬುದ್ಧಿ ಹೇಳಬೇಕೇ ವಿನಃ ಪ್ರೀತಮ್ ಗೌಡ್ರನ್ನ ಯಾಕೆ ಸರ್ ಎಳ್ಕೋಬೇಕು? ಪ್ರೀತಮ್ ಗೌಡ್ರು ಇವತ್ತು ಎಲೆಕ್ಷನ್ ಆದ್ರೂ 1 ಲಕ್ಷ ಓಟಿಂದ ಗೆಲ್ತಾರೆ. ಅವತ್ತು ಅಚಾತುರ್ಯದಿಂದ ಅನ್ಯಾಯವಾಗಿ ಮೋಸ ಮಾಡಿ ಅವರನ್ನ ಸೋಲಿಸಿರ್ತಕ್ಕಂಥದ್ದು. ಅವರು ದಕ್ಷ ಒಂದು ರಾಜಕಾರಣಿ, ಅವರು ಅವ್ರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿದೆ ಅವರ ಹೆಸರು. ಇವತ್ತು ನಮ್ಮ ಉನ್ನತವಾದಂತ ರಾಜ್ಯಾಧ್ಯಕ್ಷರು, ಇವತ್ತು ಎಲ್ಲ ನಮ್ಮ ಮಾಜಿ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಗೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತು ನಮ್ಮ ಪ್ರೀತಮ್ ಗೌಡ್ರ ಬಗ್ಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ. ಯಾಕೆ ಎತ್ತಿದ್ದಾರೆ? ಅವ್ರ ಬಗ್ಗೆ ಅವ್ರದೇ ಆದಂತ ಒಂದು ತತ್ವ ಸಿದ್ಧಾಂತ. ನಮ್ಮ ಪಾರ್ಟಿಯ ಧೀಮಂತ ನಾಯಕ ಅವರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಏನು, ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಅಂದ್ರೆ ಏನು, ಅಲ್ಲಿ ಕೂರ್ಬೇಡ ಅಂತ ಹೇಳಕ್ ಯಾರು ಅಧಿಕಾರ ಕೊಟ್ಟಿದ್ದಾರೆ ಸರ್? ದಯಮಾಡಿ ಇದನ್ನೆಲ್ಲ ಅವರು ಬದಲಾವಣೆ ಮಾಡ್ಕೋಬೇಕು. ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ಮನೆಯಿಂದ ಆಗಿರೋದು ಎಷ್ಟೋ ಜನ ಹೆಣ್ಮಕ್ಳು ಪರಿಸ್ಥಿತಿ ಬೀದಿಗೆ ಬಂದಿರೋ ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಒಳ್ಳೆ ಹೆಣ್ಮಕ್ಳನ್ನು ಕೂಡ ಒಳ್ಳೆ ರೀತಿ ಕಂಡ್ಕೊಳ್ಳುವಂತ ರೀತಿ ಕಾಣ್ತಾ ಇಲ್ಲ ಈ ಜಿಲ್ಲೆಯಲ್ಲಿ. ಆ ರೀತಿ ಪೊಸಿಷನ್ ಬಂದು ಹೋಗಿದೆ. ಅದನ್ನ ಬಿಟ್ಕೊಂಡು ಮಾತೆತ್ತಿದ್ರೆ ರಾಜಕೀಯ ಅವ್ರು ಮಾಡ್ತಾ ಇರೋದು, ಅವರೇ ರಾಜಕೀಯ ಮಾಡ್ತಿರೋದು. ಅವ್ರು ಹೇಳ್ತಿದ್ದಾರೆ ರಾಜಕೀಯ ಒಂದ್ ಕಡೆ, ಅದೊಂದ್ ಕಡೆ, ಇದೊಂದ್ ಕಡೆ ಅಂತ. ತಪ್ಪು ಸರ್. ರಾಜಕೀಯ ಮಾಡ್ತಿರೋದೇ ಎಚ್ ಡಿ ಕುಮಾರಸ್ವಾಮಿ ಅವರು ಈ ವಿಷಯದಲ್ಲಿ. ಪುನಃ ನಾನು ಗಮನಿಸ್ತಾ ಇದ್ದೀನಿ, ಅವತ್ತು ಇನ್ಸಿಡೆಂಟ್ ಆದಲ್ಲಿಂದನು ಪುನಃ ಪ್ರೀತಮ್ ಗೌಡ್ರ ಹೆಸರನ್ನ ಹೇಳ್ಕೊಳ್ತಾ ಇದ್ದಾರೆ. ಇದು ಶೋಭೆ ಅಲ್ಲ. ಈ ಜಿಲ್ಲೆಯ ಜನ ತುಂಬಾ ನೊಂದಿದೀವಿ ನಾವು ಕಾರ್ಯಕರ್ತರು. ದಯಮಾಡಿ ನಮ್ಮ ಒಂದು ಕಾರ್ಯಕರ್ತರನ್ನ ನೀವು ಕೆಣಕ್ಬೇಡಿ, ದಯವಿಟ್ಟು ನಮಗೆ ಬೇಜಾರಾಗುತ್ತೆ. ಅವರು ರಾಜಕೀಯದಲ್ಲಿ ಯಾವುದೋ ಒಂದು ಕೆಟ್ಟ ಯಾವುದೋ ಒಂದು ಇದಿಲ್ಲ ಅವರಲ್ಲಿ, ಯಾರು ನಮ್ಮ ಪ್ರೀತಮ್ ಗೌಡ್ರಲ್ಲಿ. ಅವರು ರಾಜಕಾರಣ ಮಾಡ್ತೀವಿ ಅಂತ ಯಾರಾದ್ರೂ ಇವತ್ತು ಯುವ ಪೀಳಿಗೆ ಬಂದ್ರೆ ನಿಜವಾಗ್ಲೂ ಪ್ರೀತಮ್ ಗೌಡ್ರ ಹತ್ರ ಟ್ರೈನಿಂಗ್ ತಗೋಬೇಕು. ಅಕ್ಕ, ಅಣ್ಣ, ಅಮ್ಮ, ತಾಯಿ ಅಂತ ಹೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಗೌರವವಾಗಿ ನಡೆಸ್ಕೊಳ್ತಾರೆ. ನಮ್ಗೆ ಹೆಮ್ಮೆ ಇದೆ ನಮ್ಮ ನಾಯಕರ ಬಗ್ಗೆ. ಇನ್ನೊಮ್ಮೆ ಪ್ರೀತಮ್ ಗೌಡ್ರನ್ನ ಟಾರ್ಗೆಟ್ ಮಾಡೋಂತ ಕೆಲಸ ನೀವ್ ಎಂತ ಪೋಸ್ಟಿಂಗ್ಸ್ ಅಲ್ಲಿ ಇರಿ, ಅದ್ ಏನೇ ಆಗಿರ್ಲಿ ನಿಮ್ಗೆ ದಯಮಾಡಿ ನಾವ್ ಇದನ್ನ ಖಂಡಿಸ್ತೀವಿ ಸರ್. ನಾಗರತ್ನ ಅಂತ ಮನೆಯಲ್ಲಿ ಅವ್ರ ಮನೆ ಮಾತಾಡ್ಕೊಳ್ಳಿ, ಅವ್ರ ಹಿಂದೆ ಮುಂದೆ ಮಾತಾಡ್ಕೊಳ್ಳಿ. ಅದ್ಬಿಟ್ಟು ಪ್ರೀತಮ್ ಗೌಡ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ನೀವು? ನಿಮ್ ಮನೆ ಏನ್ ಯೋಗ್ಯತೆ ಅಂತ ಜನಕ್ಕೆಲ್ಲ ಗೊತ್ತಿದೆ, ದೇಶಕ್ಕೂ ಗೊತ್ತಿದೆ, ಎಲ್ಲರಿಗೂ. ದೇಶ ಅಲ್ಲ ಬೇರೆ ದೇಶಕ್ಕೂ ಗೊತ್ತಾಗ್ತಾ ಇದೆ ನಿಮ್ ಮನೆ ಭವಿಷ್ಯ ಏನು ಅಂತ. ಅದು ಬಿಟ್ಟು ನಿಮ್ಮನೆದು ನೀವು ಸರಿಪಡಿಸ್ಕೊಳ್ಬಿಟ್ಟು ಪ್ರೀತಮ್ ಗೌಡ್ರ ಬಗ್ಗೆ ಮಾತಾಡಿ ಕೆಣಕಿ ಯಾಕ್ರಿ ನಿಮ್ಮ ಮನ ಮರ್ಯಾದೆ ಮತ್ತೆ ತಗೊಳ್ತಾ ಇದ್ದೀರಾ ಬೀದಿ ಬಂದು ನೀವು?
ನಿಮ್ಮ ಮನೇಲಿ ಎಷ್ಟು ಇದೆ ಗೌರವನ, ಆ ಗೌರವ ಸರಿ ಇದೆಯಲ್ಲ ಇಲ್ಲ ಅಂತ ಫಸ್ಟ್ ಪರೀಕ್ಷೆ ಮಾಡಿ ಹಿಂದೆ ನೋಡ್ಕೊಳ್ಳಿ ಅದ್ಬಿಟ್ಟು ಅದ್ಯಾರು ಪ್ರೀತಮ್ ಗೌಡ ಸರಿ ಇಲ್ಲ ಅವ್ರು ಸರಿ ಇಲ್ಲ ಏನಕ್ಕೆ ಕೇಳ್ಬೇಕು? ಆಯಪ್ಪ ಮಾಡಿದಂತ ಆ ಏಜ್ ಎಲ್ಲ ಆಯಪ್ಪ ಮಾಡಿದಂತ ಸಾಧನೆ ಕೆಲಸ ಸಾಕು ಜನಕ್ಕೆ ಇಷ್ಟಿದೆ. ನೀವು ನಿಮ್ಮನೆ ಮರ್ಯಾದೆ ನೀವು ಮುಚ್ಕೊಂಡು ಇನ್ನೊಬ್ರ ಮನೆ ಮರ್ಯಾದೆ ಯಾಕೆ ಬೀದಿಗೆ ಎಳಿತಾ ಇದ್ದೀರಾ? ಫಸ್ಟ್ ನಿಮ್ಮನೆ ಏನಿದೆ ಅದನ್ನ ಸರಿಪಡಿಸ್ಕೊಳ್ಳಿ, ಅದು ಸರಿಯಾಗಿ ಮಾಡ್ಕೊಳ್ಳಿ, ಆಮೇಲೆ ಜನಕ್ಕೆ ಬುದ್ಧಿ ಹೇಳಿ. ನೀವು ಅನಿಸ್ತಾ ಇದೆ ಮರ್ತೋಗಿದ ವಿಷಯನ ಮತ್ತೆ ಕೆಣಕಿ ಜನನ ರಚ್ಚಿಗೆಳಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅವರೊಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ಈಗ ಮತ್ತೆ ಇದು ಸ್ಥಾನಕ್ಕೆ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಜನ ಏನೋ ಮಾಡಿದ್ದಾರೆ, ಕುಮಾರಸ್ವಾಮಿ ಬೆಲೆ ಚೆನ್ನಾಗಿದೆ, ಅದು ಗೌರವನ ಉಳಿಸ್ಕೊಳ್ಳಿ ಕುಮಾರಣ್ಣ ಅಂತ ಮತ್ತೆ ಅವ್ರಿಗೆ ಹೇಳ್ತಾ ಇದೀನಿ ನಾನು ಪದೇ ಬುದ್ಧಿ ಹೇಳಿ. ನಿಮ್ಮ ಅಣ್ಣ ಮಾಡ್ತಾರೆ ಮಗ ಬುದ್ಧಿ ಹೇಳಿ. ಅದನ್ನ ಬಿಟ್ಟು ನೀವು ಬರೀ ಸುಮ್ನೆ ಪ್ರೀತಮ್ ಗೌಡ್ರು ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಇನ್ನೊಬ್ರ ಬಗ್ಗೆ ಯಾಕೆ ಹೇಳ್ತೀರಾ? ನೀವು ತಪ್ಪಲ್ವ? ನಮ್ಮ ತಪ್ಪನ್ನ ನಾವು ಸರಿಪಡಿಸ್ಕೊಳ್ಳೋದ್ ಬಿಟ್ಟು ಅದನ್ನ ಮುಚ್ಚಾಕ ಪರಿಸ್ಥಿತಿ ಮಾಡಿ ಇನ್ನೊಬ್ಬ ಸರಿ ಇಲ್ಲ ಅಂತ ಹೇಳೋದು ತಪ್ಪಲ್ವಾ ಅದು? ನಮಸ್ಕಾರ, ನಾನು ಜ್ಯೋತಿ ಅಂತ ಬಿಜೆಪಿ ಕಾರ್ಯಕರ್ತೆ. ಅಣ್ಣನ ಬಗ್ಗೆ ಇಷ್ಟು ಇದಾಗಿ ಮಾತಾಡಬಾರ್ದು. ಪ್ರೀತಮ್ ಅಣ್ಣನವ್ರ ಬಗ್ಗೆ ಅವ್ರು ಏನು ಅನ್ನೋದು ಇಡೀ ಹಾಸನ ಜನತೆಗೆ ಗೊತ್ತು. ಈಗ ಅವ್ರ ಕಡೆ ಅವ್ರ ಅಣ್ಣನ ಮಕ್ಳು ಏನು ಅನ್ನೋದು ಗೊತ್ತು. ಜನ ಈಗ ಅರ್ಧ ಅದನ್ನ ಮರ್ತಿದ್ದಾರೆ, ಮತ್ತೆ ಅವರೇ ನೆನ್ಪು ಮಾಡಕ್ ನೋಡ್ತಾ ಇದ್ದಾರೆ. ಅವರು ಮರ್ತಿ ಬೇರೆ ಕಡೆ ಎಲ್ಲರೂ ಗಮನ ಕೊಟ್ಟಿದ್ದಾರೆ, ಮತ್ತೀಗ ಅದೇ ಗಮನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರು ಹೇಳೋ ಬುದ್ಧಿ ಏನಿದ್ರು ಅವ್ರ ಅಣ್ಣನ ಮಕ್ಳಿಗೆ ಬುದ್ಧಿ ಹೇಳ್ಬೇಕು ಹೊರತು ಪ್ರೀತಮ್ ಅಣ್ಣನ ಬುದ್ಧಿ ಹೇಳೋದಲ್ಲ. ಪ್ರೀತಮ್ ಅಣ್ಣ ಎಂತವ್ರು ಅನ್ನೋದು ಇಡೀ ಹಾಸನ ಜನತೆಗೆ ಗೊತ್ತು, ಇಡೀ ರೋಡಿಗೂ ಗೊತ್ತು. ಅಣ್ಣ ಏನ್ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತು.